ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ಯಾರ ಬಸವಣ್ಣವರು, ಎಲ್ಲ ಆಗಮಗಳನ್ನು ಬಸವಣ್ಣವರು ಅಧ್ಯಯನ ಮಾಡ್ಯಾರ. ಅಷ್ಟೆಲ್ಲ ಅಧ್ಯಯನ ಮಾಡ್ಯಾರನ್ನಕ್ಕೆ ಕಾರಣ ಏನು ಅಂತಂದ್ರೆ ಅವರು ಹೇಳಿದ ಒಂದೊಂದು ವಚನದೊಳಗೆ ಎಲ್ಲ ಮಂತ್ರಗಳ ಅದಾವ. ಅವ್ರ ವಚನದೊಳಗೆ, ಬಸವಣ್ಣವ್ರ ವಚನದೊಳಗ ವೇದದ ಮಾತುಗಳೂ ಅದಾವ, ಆಗಮದ ಮಾತುಗಳು ಅದಾವ ಬಸವಣ್ಣವರ ವಚನದೊಳಗೆ. ಅದರ ಮ್ಯಾಗಿಂದ ಗೊತ್ತಾಗ್ತದ ಏನಂತಂದ್ರ ಅವ್ರು ಅದನ್ನು ಓದಿದ್ರು ಅಂತ. ಈಗ ನೀವು ಯಾರ ಒಬ್ಬೊಬ್ರು ಮಾತಾಡುವಾಗ ಒಂದೊಂದು ಇಂಗ್ಲಿಷ್ ವರ್ಡ್ಸ್ ಅಥವಾ ಒಂದೊಂದು ಇಂಗ್ಲಿಷ್ ವಾಕ್ಯ ಅಂದ್ರಿ ಅಂತಂದ್ರ ಅದರ ಮ್ಯಾಗ ನಮಗೇನು ಗೊತ್ತಾಗ್ತದ ರೀ? ಇವರು ಇಂಗ್ಲಿಷ್ ಕಲ್ತಾರ. ನಮ್ ಕೂಡ ಕನ್ನಡ ಮಾತಾಡುವಾಗ ನಡಬಾರ್ಕೊಂದು ಇಂಗ್ಲಿಷ್ ಮಾತು ಅಂದ್ರಿ ಅಂತಂದ್ರೆ ನಮಗ ಪಕ್ಕ ಈಗ ನಾ ಪ್ರವಚನ ಹೇಳಕತ್ತೀನಲ್ಲ, ಹೇಳ್ಕೋತ ಒಂದೆರಡು ಮಾತು ಇಂಗ್ಲಿಷ್ ಹೇಳಿನಂದ್ರೆ ನೀವೇನಂತೀರಿ? ಸ್ವಾಮಿಗೂ ಇಂಗ್ಲಿಷ್ ಬರಂಗ ಕಾಣ್ತದ. ಒಂದೆರಡು ಮರಾಠಿ ಮಾತಾಡಿನಿ ಅಂದ್ರೆ ಸ್ವಾಮಿಗಳಿಗೆ ಮರಾಠಿನೂ ಬರಂಗ ಕಾಣ್ತದ ಅಂತೀರಿಲ್ಲ. ಹಂಗ ಬಸವಣ್ಣವರಿಗೆ ವೇದಗಳ ಅಧ್ಯಯನ ಮಾಡಿದ್ದ ನಾವು ಎದರ ಮ್ಯಾಗ ಗುರುತಿಸ್ತೀವಂತಂದ್ರ ಅವರ ವಚನಗಳಲ್ಲಿ ನೂರಾರು ವೇದಗಳ ಮಂತ್ರಗಳು ಅದರೊಳಗೆ ಬಂದಾವ, ಆ ವಚನದೊಳಗೆ. ಆನಂತರ ಸಂಸ್ಕೃತ ಆಗಮಗಳ ಮಾತುಗಳು ಬಂದಾವ ಬಸವಣ್ಣವ್ರ ಮಾತಿನೊಳಗೆ. ಹೀಗಾಗಿ ಬಸವಣ್ಣವ್ರು ಏನಪ್ಪಾ ಅಂತಂದ್ರೆ ಎಲ್ಲ ವೇದಗಳನ್ನ, ಎಲ್ಲ ಶಾಸ್ತ್ರಗಳನ್ನ, ಎಲ್ಲ ಆಗಮಗಳನ್ನ, ಎಲ್ಲ ಪುರಾಣಗಳನ್ನ ಅಧ್ಯಯನ ಮಾಡಿದ್ರು. ಯಾರು? ಬಸವಣ್ಣವರು. ಎಲ್ಲಿ ಅಧ್ಯಯನ ಮಾಡಿದ್ರು ಅಂತಂದ್ರ ಜಾತವೇದ ಮುನಿಗಳ ಹತ್ತಿರ. ಆವತ್ತಿನ ಕಾಲದೊಳಗೆ ಗುರುಕುಲದ ಪದ್ಧತಿ ಇತ್ತು. ಹಿಂಗ ಸರಕಾರಿ ಶಾಲೆಗಳಿರಲಿಲ್ಲ. ಆನಂತರ ಈ ಶಿಕ್ಷಣ ಸಂಸ್ಥೆಗಳದಾವಲ್ಲ ದೊಡ್ಡ ದೊಡ್ಡ, ಏನು ಕ್ವಾಯಿ 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 ಮಾಡಿದ್ರೆ ಏನಾಗ್ತದ? ಶಿಕ್ಷಣದ ಪದ್ಧತಿ ಆವತ್ತಿನ ಕಾಲದೊಳಗ ಈಗ ಹೆಂಗದಲ್ಲ, ಶಿಕ್ಷಣ ಸಂಸ್ಥೆಗಳು ಆಗಿರ್ಲಿಲ್ಲ. ಆಗ ಹೆಂಗಿತ್ತಂತಂದ್ರ ಗುರುಗಳು, ಗುರುಕುಲದ ಪದ್ಧತಿ. ಅಲ್ಲಿ ಮನಿ ಬಿಟ್ಟ ಬರ್ಬೇಕು. ಈಗ ಹೆಂಗೆ ನೀವು ಹಾಸ್ಟೆಲ್ದಾಗ ಓದಿಡ್ತೀರಲ್ಲ ಹುಡುಗರನ್ನ, ಮಕ್ಕಳನ್ನ ಹಾಸ್ಟೆಲ್ದಾಗ ಇಡ್ತಿರಲ್ಲ, ಹಂಗೇನಪ್ಪ ಅಂತಂದ್ರ ಎಲ್ಲಾ ಮಕ್ಕಳನ್ನ ಅಲ್ಲಿ ಓದಿ ಬಿಟ್ಟು ಬರ್ತಿದ್ರು. ನೀವು ರಾಮಾಯಣದ ಮತ್ತು ಮಹಾಭಾರತದ ಪ್ರಸಂಗಗಳನ್ನು ಕೇಳಿದ್ರಿ ಅಂದ್ರೆ ಪಾಂಡವರ 5 ಮಂದಿ, ಕೌರವರ 101 ಮಂದಿ ಎಲ್ಲೆಂತಂದ್ರ ಮಹಾತ್ಮರ ಹತ್ತಿರ, ಅವ್ರ ಹತ್ತಿರ ಬಿಲ್ಲು ವಿದ್ಯೆಯನ್ನು ಕಲಿಯಾಕ ರಾಜರಿದ್ರೂ ಕೂಡ, ರಾಜರ ಮಕ್ಕಳು ಅದಾರಂತಂದ್ರೂ ಕೂಡ ಅಲ್ಲಿ ಬಿಲ್ಲು ವಿದ್ಯೆಯನ್ನು ಕಲಿಯಕ ಅಲ್ಲಿ ಇದ್ರು ಅವರು. ಎಲ್ಲವುಗಳನ್ನು ಬಿಟ್ಟ ಮತ್ತ ಏನು ಹೇಳ್ತಾರ ಗುರುಗಳು ಅದನ್ನು ಸೇವಾ ಮಾಡ್ಬೇಕಲ್ಲಿ, ಸೇವಾ ಮಾಡಬೇಕು. ಈ ಕೃಷ್ಣ ಅಂತ ತಿಳ್ಕೊಂಡು ದೊಡ್ಡ ಅವತಾರಿ ಪುರುಷ ಕೃಷ್ಣ ಪರಮಾತ್ಮ ಅವನೂ ಕೂಡ ಸಾಂದೀಪ ಮುನಿಯ ಆಶ್ರಮದೊಳಗ ಅಭ್ಯಾಸ ಮಾಡಕ್ಕಿದ್ದ. ಅಂದ್ರ ಅದೇ ಶಿಕ್ಷಣದ ಪದ್ಧತಿ ಅದು. ಆ ಶಿಕ್ಷಣವನ್ನು ಕಲಿಯಲಿಕ್ಕೆ ಅಲ್ಲಿ ಸಾಂದೀಪ ಮುನಿಗಳ ಹತ್ತಿರ ಇದ್ದ. ಅವತಾರಿ ಪುರುಷ ಕೃಷ್ಣ ಪರಮಾತ್ಮ ಅದಾನಂತಂದ್ರೂ ಕೂಡ ಸಾಂದೀಪ ಮುನಿಗಳ ಬಟ್ಟೆಯನ್ನು ಒಗಿತಿದ್ದ ಕೃಷ್ಣ ಪರಮಾತ್ಮ. ಅಷ್ಟೇ ಅಲ್ಲ, ಕಟ್ಟಿಗೆ ತರಕ ಕಾಡಿಗೆ ಹೋಗಿದ್ದ ಕೃಷ್ಣ ಪರಮಾತ್ಮ. ಹಿಂಗ ಗುರುಕುಲದ ಪದ್ಧತಿ ಇತ್ತಲ್ಲ, ಜಾತವೇದ ಮುನಿಗಳ ಹತ್ತಿರ ಭೀಮಕವಿಗಳು ಭಾಳ ಚಂದ ಬರೀತಾರೆ. ಆ ಶಿಕ್ಷಣದ ಪದ್ಧತಿಯನ್ನ ಹೆಂಗ್ ಬರೀತಾರಂತಂದ್ರ ಬಸವ ಪುರಾಣದೊಳಗ ಬರಹ ವಾಚನ ಗಣಿತ ಶಬ್ದಾರ್ಗ ರಸ ಭಾವೋಕ್ತಿ ಪ್ರವೀಣತೆ ಭರತ ಚಂದೋ ವ್ಯಾಕರಣ ಸಂಗೀತ ಸಾಹಿತ್ಯ ಸಕಲ ವೇದಾದಿ ಕಲೆಗಳು ಸ್ಮರಿಸಲೊಡನೆ ಮುಖೋದ್ಗತದಿಂ ಬಸವಂಗಳಲ್ತು ಅಂತ ಹಳೆಗನ್ನಡದೊಳಗ ಭೀಮ ಕವಿಗಳು ಬಸವಣ್ಣನವ್ರದ್ದು ಬರೀತಾರೆ. ಅವ್ರೇನಂತಂದ್ರ ಸಾಹಿತ್ಯ, ಸಂಗೀತ, ವೇದ, ಕಲ್ಪ ಇವೆಲ್ಲವುಗಳನ್ನ ಬಸವಣ್ಣವರು ಎಲ್ಲಿ ಅಧ್ಯಯನ ಮಾಡ್ತಾರಂತಂದ್ರ ಜಾತವೇದ ಮುನಿಗಳ ಹತ್ತಿರ ಶಿಕ್ಷಣದ ಪದ್ಧತಿಯೊಳಗೆ ಅಧ್ಯಯನವನ್ನು ಮಾಡ್ತಾರೆ. ಆ ಜಾತವೇದ ಮುನಿಗಳ ಹತ್ತಿರ ಅಧ್ಯಯನವನ್ನು ಮಾಡಿ ಎಲ್ಲ ಅಭ್ಯಾಸ ಮುಗಿಸಿದ ನಂತರ ಬಸವಣ್ಣವ್ರು ಏನಪ್ಪಾ ಅಂತಂದ್ರೆ ತಂದೆ ತಾಯಿಗಳ ಮಾತುಗೆ
ತಂದೆ ತಾಯಿಗಳ ಮಾತುಗಳು ಹಾಗೇನಪ್ಪ ಅಂತಂದ್ರೆ ತಾಯಿದೊಂದು ಆಸೆ ಇರ್ತದ ನೋಡ್ರಿ. ಒಟ್ಟ ತಾಯಿ ಆಸೆ ಏನಂತಂದ್ರೆ ಒಟ್ಟು ಮಗನಿಗೆ ಮದುವೆ ಮಾಡುವುದನ್ನ ದೊಡ್ಡ ಹಿರಿಮೆ ತಾಯಿದು, ದೊಡ್ಡ ಹಿರಿಯಾಸೆ ಅವೊಂದು. ಅಪ್ಪಂದು ಹಂಗೆ ಇರ್ತದ. ಮಗ ಅಥವಾ ಮಗಳು ಮನ್ಯಾಗ ದೊಡ್ಡವರಾದ್ರು ಅಂತಂದ್ರೆ ತಾಯಿ ತಂದಿಗೆ ಅದೊಂದು ಚಿಂತೆ ಇರ್ತದ. ನನ್ನ ಮಗನಿಗೆ ಮದುವೆ ಮಾಡಬೇಕು, ನನ್ನ ಮಗಳಿಗೆ ಮದುವೆ ಮಾಡ್ಬೇಕಂತ ಭಾಳ ದೊಡ್ಡ ಚಿಂತೆ ಇರ್ತದಲ್ಲ. ಹಂಗೆ ಬಸವಣ್ಣವರಿಗೂ ಕೂಡ ಮದುವೆ ಮಾಡ್ಬೇಕಂತ ಅವರ ತಂದೆ ತಾಯಿಗಳು ಚಿಂತನೆ ಮಾಡ್ತಾರೆ. ಯಾರೂ ಭಾಳ ಮಂದಿ ಮನೆಯೊಳಗೆ ಮಗ ದೊಡ್ಡವಾದ ನಂತರ